ಗೈಸ್ ಇಷ್ಟೆಲ್ಲ ಡೌಟ್ಸ್ಗಳನ್ನು ಮಾಡಬೇಕಾಗಿತ್ತು ನಮ್ಮ ಬೆಂಗಳೂರು ಬುಲ್ಸು. ಯಾಕಂತ ಹೇಳಿದ್ರೆ ಸಸ್ಪೆನ್ಸ್ ಯಾವ ರೀತಿ ಇಟ್ಟಿದ್ರು ಅಂತ ಹೇಳಿದರೆ, ಒಂದು ವಾರ ಇರಬೇಕಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ಸಿನ ಅನೌನ್ಸ್ ಮಾಡಿಕೊಂಡು ಇವಾಗ ಅವ್ರನ್ನೇ ಕಡೆಗಣನೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಎಸ್, ಪರ್ಫಾರ್ಮೆನ್ಸ್ ವೈಸ್ ಹೋಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಅಷ್ಟೊಂದು ಕಡೆಗಣನೆ ಮಾಡೋದು ನನ್ನ ಪ್ರಕಾರ ಸೂಕ್ತ ಅಂತ ಅನಿಸಲ್ಲ. ನಮ್ಮ ಬೆಂಗಳೂರು ಬುಲ್ಸು ಈ PKL ಸೀಸನ್ ನನ್ನ ಪ್ರಕಾರ 27-28 ಸ್ಟಾರ್ಟ್ ಆಗ್ತಿತ್ತು. 28 ನನ್ನ ಪ್ರಕಾರ. ಆವಾಗ ನಮ್ಮ ಬೆಂಗಳೂರು ಬುಲ್ಸ್ ಎಷ್ಟು ಸಸ್ಪೆನ್ಸ್ನ ಇಟ್ಟಿತ್ತು ಅಂದರೆ ಕ್ಯಾಪ್ಟನ್ಸಿ ವೈಸ್ ಕ್ಯಾಪ್ಟನ್ಸಿನ ಎರಡನ್ನೂ ಕೂಡ ಅನೌನ್ಸ್ ಮಾಡೋಕ್ಕಿಂತ ಮೊದಲು ಸಸ್ಪೆನ್ಸ್ ಅಂತ ಹೇಳಿದರೆ ಪುನೇರಿ ಬೆಂಗಳೂರು ಎರಡೇ, ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ಪುನೇರಿ ಬುಲ್ಸ್ ಎರಡೇ ಕ್ಯಾಪ್ಟನ್ಸಿನ ಅನೌನ್ಸ್ ಮಾಡಬೇಕಾಗಿತ್ತು. ಯಾವ ರೀತಿ ಸಸ್ಪೆನ್ಸ್ ಲೆಕ್ಕದ ಹೆರಗಕ್ಕೆ ಸಸ್ಪೆನ್ಸ್ನ ಇಟ್ಟಿದ್ರು. ಏನು ಅನೌನ್ಸ್ ಆಯಿತು, ಅನೌನ್ಸ್ ಆದಮೇಲೆ ಅವ್ರು ಕ್ಯಾಪ್ಟನ್ ಹಾಕೊಂಡು 2 ಮ್ಯಾಚ್ನ ಆಗಿರೋದು, ವೈಸ್ ಕ್ಯಾಪ್ಟನ್ ಹಾಕೊಂಡು ಒಂದು 3 ಮ್ಯಾಚ್ನ ಆಟ ಆಡಿರೋದು ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ. ಅವರು ಕ್ಯಾಪ್ಟನ್ ಅದೇ ರೀತಿ ವೈಸ್ ಕ್ಯಾಪ್ಟನ್ ಆಡಿರುವಂಥ 2-3 ಮ್ಯಾಚಸ್ಗಳು ಕೂಡ ನಮ್ಮ ಬೆಂಗಳೂರು ಲಾಸ್ ಆಯಿತು, ಇಲ್ಲ ಅಂತಲ್ಲ. ಅದರ ನಂತರ ಯೋಗೀಶ್ ಅವ್ರನ್ನ ಅಂದರೆ ಆ ಕ್ಯಾಪ್ಟನ್ನ ರಿಮೂವ್ ಮಾಡ್ಕೊಂಡು ಇವಾಗ ಯೋಗೀಶ್ ಅವ್ರನ್ನ ಕ್ಯಾಪ್ಟನ್ಸಿ ಮಾಡಿರೋದು. ಅದ್ರ ಬಗ್ಗೆ BC ರಮೇಶ್ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಅದು ಯಾರು ಕೂಡ ಅಚ್ಚರಿ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ. 1.2 crore ಕೊಟ್ಟು ಇವ್ರಿಗೆ ಹೊರತಲೆಸು ನಾನು ತೆಗೆದುಕೊಂಡಿರುವಂಥ 5th ಡಿಫೆಂಡರ್ಸ್ ಏನಿದ್ದಾರಲ್ಲ, ಅವರು ಒನ್ ಆಫ್ ದ ಬೆಸ್ಟ್ ಇರೋದು. ಆ ರೀತಿ ಒಳ್ಳೇದು ಹಾಕ್ಕೊಂಡು ಕ್ಲಿಕ್ ಆಗಲಿಕ್ಕಾಗಿ ನಾವು ಅವ್ರನ್ನ ಪರ್ಚೇಸ್ ಮಾಡಿದ್ದು ಅಂತ BC ರಮೇಶ್ ಅವರು ಹೇಳ್ತಿರೋದು. ಅಂದರೆ ಅಂಕುಶ್ ರಾತ್ ಅವರು ನನ್ನ ಪ್ರಕಾರ ಫಸ್ಟ್ ಮ್ಯಾಚಲ್ಲಿ ಹೈಫೈನ ಮಾಡಿರೋದು ಕ್ಯಾಪ್ಟನ್ ಹಾಕ್ಕೊಂಡು. ಅಂಕುಶ್ ರಾತ್ ಅವರೇನು ಅಷ್ಟೊಂದು ಅಜೀಬಾಗಿ ಹೋದ್ರೆ ಆ ರೀತಿ ಅಷ್ಟು ನೆಸಸರಿ ಹಾಕ್ಕೊಂಡು ಅವ್ರನ್ನ ಕ್ಯಾಪ್ಟನ್ಸಿ ರೇಸಲ್ಲಿ ಕ್ಯಾಪ್ಟನ್ಸಿನ ಮಾಡಬೇಕಾಗಿತ್ತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಕ್ಯಾಪ್ಟನ್ಸಿನ ಮಾಡಿಸ್ಮೇಲೆ ಅವ್ರು ಕೊಡುವಂಥ ಗಾಂಭೀರ್ಯ ಎಲ್ಲವನ್ನು ಕೊಡಲೇಬೇಕಾಗತ್ತೆ. ಆದರೆ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ರೆ ಎಸ್, ನನ್ನ ಪ್ರಕಾರ ಅದೇನೋ ಆಗಿರೋದು ಅವ್ರ ಮಧ್ಯೆ ಕಿರಿಕಗಳು. ಫಸ್ಟ್ ಮ್ಯಾಚಲ್ಲಿ ಹೈಫೈನ ತೆಗೆದುಕೊಂಡು ಕೂಡ ನೆಕ್ಸ್ಟ್ ಮ್ಯಾಚಲ್ಲಿ ಅವರಿಂದ ಏನೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಟಿರುವಂಥದ್ದನ್ನು ಅವ್ರು ರೀಚ್ ಮಾಡಲಿಲ್ಲ. ಅದಕ್ಕಾಗಿ ಅವ್ರನ್ನ ಸ್ಟಾರ್ಟಿಂಗ್ 7 ಕಿತ್ತಾಕರು. ಅದೇ ರೀತಿ ಆಕಾಶ್ ಶಿಂದೆ ಅವ್ರನ್ನೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಂಡು ಕಿತ್ತಾಕ್ಬಿಟ್ಟದ್ದು ಅಂತಲೇ ಹೇಳ್ಬೋದಾಗಿದೆ. ಆಕಾಶ್ ಶಿಂದೆ ಅವರು ಕೂಡ ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಟೀಮ್ಗೆ, ಇಲ್ಲ ಅಂತಲ್ಲ. ಮೇಜರ್ ಹಾಕೊಂಡು ಅಂಕುಶ್ ರಾತ್ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಅದು ಮೇಜರ್ ಹಾಕೊಂಡಿರೋದು ಅಂತಲೇ ಅದು ನನ್ನ ಪ್ರಕಾರ ಅನ್ನಿಸ್ತಾರೆ. ಮಟ್ಟೆ ನಮ್ಮ ಬೆಂಗಳೂರು ಬುಲ್ಸ್ ಇದೊಂದು ಮಿಸ್ಟೇಕ್ನ ಮಾಡ್ತಾ ಇದೆ ಅಂಕುಶ್ ರಾತ್ ಅದೇ ರೀತಿ ಆಕಾಶ್ ಶಿಂದೆ ಮೇಲೆ. ಅದೇ ರೀತಿ ಇವಾಗ ಪ್ಯೂರ್ ಕ್ಯಾಪ್ಟನ್ ಹಾಕೊಂಡು ಯೋಗೀಶ್ ಅವ್ರನ್ನ ಮಾಡಿರೋದು ನಮ್ಮ ಬೆಂಗಳೂರು ಬುಲ್ಸು. ಇದೊಂಥರ BC ರಮೇಶ್ ಅವ್ರಿಗೆ ಒಳ್ಳೇದು ಹಾಕೊಂಡಿದೆ. ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಏನು ಹೇಳ್ತಿದ್ದಾರೆ, ಇವಾಗ ಯಾವ ರೀತಿ ಯೋಗೀಶ್ಗೆ ಕ್ಯಾಪ್ಟನ್ಸಿ ಸಿಗೋಕ್ಕಿಂತ ಮೊದಲೇ ಯಾವ ರೀತಿ ಆಟ ಆಡ್ತಿದ್ದು, ಸಿಕ್ಕಾಪಟ್ಟೆ ಲೂಸ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸಲ್ಲಿ ಇದ್ದಂಥ ಡಿಫೆಂಡರ್ ಅಂತ ಹೇಳಿದ್ರೆ ಯೋಗೀಶ್ ಅವರೇ. ಇವಾಗ ಯಾವ ರೀತಿ ಫ್ಲಿಕ್ ಹಾಕ್ಕೊಂಡು ಒಳ್ಳೆದಾಗಿ ಆಟ ಆಡ್ತಿದ್ದೆ, ಅವನೊಬ್ಬ ಟಾಪಲ್ಲಿ ಆಟ ಆಡ್ತಿರೋದು ಅಂತಲೇ ಹೇಳ್ಬೋದು ಯೋಗೀಶ್ ಅವರು. ಆ ರೀತಿ ಆಟ ಆಡ್ತಿರುವಂಥ ಯೋಗೀಶ್ ಅವ್ರಿಗೆ ಕ್ಯಾಪ್ಟನ್ಸಿ ಸಿಕ್ಕ ಮೇಲೆ ಒನ್ ಆಫ್ ದ ಹೈ ಲೆವೆಲಲ್ಲಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯೋಗೀಶ್ ಅವರು. ಅದನ್ನೇ BC ರಮೇಶ್ ಅವರು ಹೇಳಿದರು, ಕ್ಯಾಪ್ಟನ್ಸಿ ಸಿಕ್ಕಮೇಲೆ ಯೋಗೀಶ್ ಅವರು ಪರ್ಫಾರ್ಮೆನ್ಸ್ ಅದೇ ರೀತಿಯಾಗಿ ಟೀಮ್ ಎಫರ್ಟ್ಸ್ಗಳು ಕೂಡ ಎಲ್ಲ ಕೂಡ ಚೇಂಜಸ್ ಆಗಿದೆ ಅಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಎಸ್, ಯಂಗ್ಸ್ಟರ್ಸ್ಗಳಿಂದ ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದೆ, ಇಲ್ಲ ಅಂತಲ್ಲ. ಆದರೂ ಕೂಡ ಕ್ಯಾಪ್ಟನ್ಸಿ ಅಂತ ಬಂದ ಯೋಗೀಶ್ ಅವರು ಈ ಬಾರಿ ಒಳ್ಳೇದು ಹಾಕೊಂಡಿದ್ದು 2 ಮ್ಯಾಚಸಲ್ಲಿ ನೋಡ್ತಾರೆ ಮಟ್ಟಿಗೆ. ಆದರೆ ಅಂಕುಶ್ ಅದೇ ರೀತಿ ಆಕಾಶಿಂದ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಇಬ್ಬರನ್ನೂ ಕೂಡ ಡ್ರಾಪ್ಔಟ್ ಮಾಡಿರೋದು ನನ್ನ ಪ್ರಕಾರ ಎಲ್ಲೋ ಫ್ಯಾನ್ಸ್ಗಳಿಗೆ ಒಂದು ಸ್ವಲ್ಪ ತಿರುಗುಬಾಣ ಆಗ್ತಿರೋದು ಅಂತ ಹೌದು. ಅಂದರೆ BC ರಮೇಶ್ ಅವ್ರು ಯಾವುದೇ ಒಂದು ಹೈ ಲೆವೆಲ್ ಥಿಂಕಿಂಗ್ ಆ ಪ್ಲೇಯರ್ ಆ ರೀತಿ ಈ ರೀತಿ ಏನೂ ಇಲ್ಲ. ಒಟ್ಟಿನ ಅವ್ರನ್ನ ಡ್ರಾಪ್ಔಟ್ ಮಾಡ್ಬೇಕಾ, ಪರ್ಫಾರ್ಮೆನ್ಸ್ ಇದ್ದರೆ ಅವ್ರನ್ನ ಹಾಕ್ಕೊಳ್ತೇವೆ, ಇಲ್ಲ ಅಂದರೆ ಇಲ್ಲ, ಕುಮಾರ್ ದೋತು ಕೂಡ ಅನ್ನೋ ಥರ BC ರಮೇಶ್ ಅವ್ರ ಥಿಂಕಿಂಗ್ ಇದೆ. ಅದಕ್ಕಾಗಿ ಇಲ್ಲಿ BC ರಮೇಶ್ ಅವರು ಆ ಪ್ಲೇಯರ್ನ ಕ್ಯಾಪ್ಟನ್ಸಿನ ಡ್ರಾಪ್ ಮಾಡಿ ಇಲ್ಲಿ ಯೋಗೀಶ್ ಅವ್ರನ್ನ ಮಾಡಿರೋದ್ರ ಬಗ್ಗೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಒಳ್ಳೆದಾಗಿ ಮಾಡ್ತಿರೋದ್ರಿಂದ ಇವರು ಎಲ್ಲಿವರೆಗೂ ಒಳ್ಳೆದಾಗಿ ಮಾಡ್ತಾವೆ ಅಲ್ಲಿವರೆಗೆ ಇವ್ರನ್ನ ಕ್ಯಾಪ್ಟನ್ ಆಗಿರ್ತವೆ. ನೆಕ್ಸ್ಟಲ್ಲಿ ಮತ್ತೆ ಚೇಂಜಸ್ನ ಮಾಡ್ತೇವೆ ಅಂತ ಇಲ್ಲಿ ಎಲ್ಲವನ್ನು ಬೆಂಗಳೂರು ಬುಲ್ಸ್ನ ಕೋಚ್ ಆಗಿರುವಂಥ BC ರಮೇಶ್ ಅವರು ಕ್ಷಣದ ಮಾಹಿತಿಯನ್ನು ಇಲ್ಲಿ ಪ್ರೆಸ್ಸಲ್ಲಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಪ್ರೆಸ್ಸಲ್ಲಿ A to Z ಕ್ಯಾಪ್ಟನ್ಸಿ ಬಗ್ಗೆ ಅದೇ ರೀತಿಯಾಗಿ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆಯೂ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ BC ರಮೇಶ್ ಅವರು. ಜಸ್ಟ್ ಬರ್ತಿರುವಂಥ ಅಪ್ಡೇಟ್ಗಳು ಇದೆಲ್ಲ ನೋಡ್ತಾರೆ. ನಮ್ಮ ಬೆಂಗಳೂರು ಬಸ್ಸಲ್ಲಿ ಏನೂ ಸರಿ ಇಲ್ಲ 100%. ಕೋಚ್ ಅದೇ ರೀತಿಯಾಗಿ ಆ ಪ್ಲೇಯರ್ನ ನೋಡಿ ಏನೂ ಸರಿ ಇಲ್ಲ ಅನ್ನೋ 100% ಇದೆ. ಅಂದರೆ ಕೋಚ್ ಇಲ್ಲಿ ಯಾವುದೇ ರೀತಿ ಅದನ್ನು ಬಿಟ್ಕೊಡಲಿಲ್ಲ. ಅದೇ ರೀತಿಯಾಗಿ ಪರ್ಫಾರ್ಮೆನ್ಸ್ ವೈಸ್ ಅವ್ರನ್ನ ಡ್ರಾಪ್ಔಟ್ ಮಾಡಿರೋದೊಂದು ಕರೆಕ್ಟಾಗಿ ಹೇಳೋದು ಅಷ್ಟೇ ಬಿಟ್ಟರೆ ಮತ್ತು ಏನೇನು ಅವರ ಮುಂದೆ ಇರೋದನ್ನು ಏನೂ ಕೂಡ ಹೇಳಲಿಲ್ಲ. ಓನ್ಲಿ ಗೇಮಲ್ಲಿ ವಿನ್ನಿಂಗ್ ಮೂಮೆಂಟು ಅದೇ ರೀತಿಯ ಪರ್ಫಾರ್ಮೆನ್ಸ್ ಅದು ಎರಡೇ ಇರಬೇಕು ಬಿಟ್ಟರೆ ಸೋಲೋದು ಗೆಲ್ಲೋದು ನೆಕ್ಸ್ಟ್ ಮ್ಯಾಚಸ್ಸು ವಿನ್ ಆಗಲೇಬೇಕು ಗ್ಯಾಸ್ ಹೇಳಬೇಕು ಅಂತ ಹೇಳಿದರೆ. ಆದರೂ ಕೂಡ ಪರ್ಫಾರ್ಮೆನ್ಸ್ ವೈಸ್ ಸಿಕ್ಕಾಪಟ್ಟೆ ಹೈ ಲೆವೆಲಲ್ಲಿರೋದು ಅಂತ ಹೌದು ಎಲ್ಲ ಪ್ಲೇಯರ್ಸ್ಗಳು. ನೋಡು ಯಾವ ರೀತಿ ಆಗತ್ತೆ ಅಂತ. ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ನ ಕೋಚು ಕ್ಯಾಪ್ಟನ್ಸಿ ಬಗ್ಗೆ ಏನು ಹೇಳಿರೋದು, ಅದೇ ರೀತಿಯಾಗಿ ಯಾಕೆ ಡ್ರಾಪ್ಔಟ್ ಮಾಡಿರೋದನ್ನು ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ PKL ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಿಗೋಣ ಮುಂದೆ ವಿಡಿಯೋದಲ್ಲಿ.